ನೀವು ಏನು ಕೆಲಸ ಮಾಡ್ಕೊಂಡಿರೋದು? ನಂದು ಉದ್ಯೋಗ ಆಟೋ ಡ್ರೈವರ್. ನಾನು ಇಲ್ಲಿ ಇದ್ದೇನೆ. 96ರಿಂದ ಆಟೋ ಡ್ರೈವರ್ ಆಗಿ ಬಾಡಿಗೆ ಮಾಡ್ತಿದ್ದೇನೆ. ಸೌಜನ್ಯ ನಾಪತ್ತೆ ಆದಂಥ ಸಂದರ್ಭದಲ್ಲಿ ನೀವೆಲ್ಲಿದ್ರಿ? ನಂದು ಇಲ್ಲಿ ಆಟೋ ಇದೆ, ಆಟೋದಲ್ಲಿ ಬಾಡಿಗೆ ಮಾಡ್ತಾ ಇದ್ದೇನೆ. ನಾನು ಆ ಟೈಮಲ್ಲಿ ನಾನು ಸಾಯಂಕಾಲ ಉಜಿರೆಗೆ ಹೋಗಿದ್ದೆ. ಅಲ್ಲಿ ಉಜಿರೆಯಲ್ಲಿ ಯಾವತ್ತು ಯಕ್ಷಗಾನ ಇತ್ತು, ನಾನು ಅಲ್ಲಿ ಇದ್ದೆ. ಉದಯ್ ಜೈನ್ ಅವರೇ, ತಾವು ತಡವರಿಸಿ ಅಥವಾ ಉದ್ವೇಗಕ್ಕೆ ಒಳಗಾಗಿ ಮಾತಾಡ್ತೀರಾ? ಯಾಕೆ ಹೆದರ್ಕೊಂಡಿದ್ದೀರಾ? ನನಗೆ ಚಿಕ್ಕ ಇರುವಾಗಲೇ ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಬಾಯಲ್ಲಿ ಸ್ವಲ್ಪ ಕರೆಕ್ಟಾಗಿ ಆಗೋದಿಲ್ಲ, ಸ್ವಲ್ಪ ಕಟ್ತದೆ. ನೀವು 3 ಜನ ಕೋರ್ಟಿಂದ ಸ್ಟೇ ತಂದಿರೋದು ಯಾಕೆ? ನಿಮ್ಮ ಮೇಲೆ ತನಿಖೆ ಮಾಡಿಸ್ಬೇಡಿ ಅಂದರೆ ಇದು ಜನರಿಗೆ ನಿಮ್ಮ ಮೇಲೆ ಸಂಶಯ ಹೆಚ್ಚಾಗೋದಿಲ್ವಾ? ಅಂದರೆ ನಮ್ಮದು CIDನವರು ಬೆಳ್ತಂಗಡಿಗೆ ಬಂದು ಎಲ್ಲ ಕರೆಸಿ ಎಲ್ಲ ತನಿಖೆ ಮಾಡಿದ್ದಾರೆ IBಯಲ್ಲಿ. ಮತ್ತು ಬೆಂಗಳೂರಿಗೆ ಕಳಿಸಿದ್ದಾರೆ, ಬೆಂಗಳೂರಿಗೆ ಕರೆದಿದ್ದಾರೆ. ಆಮೇಲೆ CBIಗೆ ಹೋಯಿತು. CBI ಹೋದ ಮೇಲೆ ಅಲ್ಲಿ ಸಹ ನಮ್ಮನ್ನು ಬೆಂಗಳೂರಿಗೆ ಬರಲಿಕ್ಕೆ ಹೇಳಿ, ಮತ್ತು ಬೆಂಗಳೂರಿಂದ ಚೆನ್ನೈಗೆ ಎಲ್ಲ ಕಡೆ ಹೋಗಿ ನಾವು ಅದಕ್ಕೆ ನಾವೇ ಖುದ್ದಾಗಿ ಏನು ತನಿಖೆ ಉಂಟು, ನಿಮ್ಮದು ಏನು ತನಿಖೆ ಇದೆ ಅದನ್ನೆಲ್ಲ ಮಾಡಿ ಅಂತ ನಾವೇ ಅವ್ರ ಹತ್ರ ಮನವಿ ಮಾಡಿಕೊಂಡೇವೆ. ನಂತರ ಅವರು ನಮ್ಮನ್ನು ಇಲ್ಲಿಗೆ ಚೆನ್ನೈಗೆ ಹೋಗ್ಲಿಕ್ಕೆ ಹೇಳಿದರು. ಅಲ್ಲಿ ಅವ್ರ ಹತ್ರ SP ಹತ್ರ ಮಾತಾಡಿ, ಮತ್ತು ನಮ್ಮ ಕೈಯಿಂದ ಬರೆದು ಕೊಡಲಿಕ್ಕೆ ನಾವು ಕೊಟ್ಟದ್ದು, ನಮಗೆ ಇದು ಮಾಡಲಿ ಅಂತ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ. ಅದು ಮತ್ತೆ ಎಲ್ಲ ಮಾಡಿ ಆಯಿತು. ನಾವು ಎಲ್ಲ ತನಿಖೆ ಮಾಡಿದ ಮೇಲೂ ಸಹ ನಮ್ಮನ್ನು ಸಾರೋಪಿ ಅಂತ ಹೇಗೆ ಮಾಡ್ತಾರೆ? ನಾವು ಅದಕ್ಕೆ ಹೈಕೋರ್ಟಿಗೆ ಹೋಗಿದ್ದು, ಮತ್ತು ನಮಗೆ ಬೇರೆ ದಾರಿ ಇಲ್ಲ. ನಮಗೆ ಅಂದರೆ ಏನು ಮಾಡಿದ್ದಾರೆ ಅಂದರೆ ಎಲ್ಲ ನಮ್ಮದು ಫೋನ್ ಟವರ್, ಅದಕ್ಕೆ ಫೋನದೆಲ್ಲ ಟ್ಯಾಪಿಂಗ್ ಮಾಡಿದ್ದಾರೆ. ಮತ್ತು ಅಲ್ಲಿ ಬೆಂಗಳೂರಲ್ಲಿ ಚೆನ್ನೈಯಿಂದ ಹೋಗಿ ಮಾತಾಡಿ, ಮತ್ತು ಬೆಂಗಳೂರಿಗೆ CBI ಕೋರ್ಟಿಗೆ ಹೇಳಿ ಅಲ್ಲಿಂದ ನೋಟಿಸ್ ಎಲ್ಲ ಕೊಟ್ಟು ನಾವೊಮ್ಮೆ ಹೋಗಿದ್ದೇವೆ ಬೇಗ ಮಾಡಿ ಅಂತ. ಆ ಟೈಮಲ್ಲಿ ಮಾಡಲಿಲ್ಲ. ನಮಗೆ ಹೇಳಿದರು, ಅದು ನಿಮಗೆ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ, ನಿಮ್ಮ ಇದರಲ್ಲಿ ತೊಂದರೆ ಉಂಟು ಆರೋಗ್ಯಕ್ಕೆ, ನಿಮ್ಮ ಕುಟುಂಬದ ಹತ್ರ ಅವ್ರ ಹತ್ರ ಮಾತಾಡಿ ಬನ್ನಿ ಅಂತ ಹೇಳಿದರು. ವಾಪಸ್ ನಾವು ಹೋಗಿದ್ದೆವು. ಆ ಟೈಮಲ್ಲಿ ನಮಗೆಲ್ಲ ಎಲ್ಲ ತಲೆಗೆಲ್ಲ ಟೊಪ್ಪಿ ಎಲ್ಲ ಹಾಕಿ ಎಲ್ಲ ಎಂಥ ಜೆಲ್ಲೆಲ್ಲ ಹಾಕಿ ಒಂದು ಕತ್ತಲೆ ಕೊನೆಯಲ್ಲೆಲ್ಲ ಕೂರಿಸಿ ನಮ್ಮನ್ನೆಲ್ಲ ತುಂಬ ಎಲ್ಲ ಪ್ರಶ್ನೆ ಎಲ್ಲ ಬರ್ತಾಯಿತ್ತು. ಮತ್ತು ಅದಕ್ಕೆ ಮುಂಚೆ ಒಂದು ದೊಡ್ಡ ಚಾರಲ್ಲಿ ಕೂರಿಸಿ ಎಲ್ಲ ಇಷ್ಟು ವೈರೆಲ್ಲ ಹಾಕಿ ತುಂಬ ಜನ ಇದ್ದರು, ಎಲ್ಲ ಮಾಡಿದ್ದಾರೆ. ನಮ್ಮದು ಎಲ್ಲ ತನಿಖೆ ಆಗಿದೆ. ಆದರೂ ಸಹ ಪುನಃ ಸಾರೋಪಿ ಮಾಡೋದಕ್ಕೆ ನಮಗೆ ಬೇರೆ ದಾರಿ ಇಲ್ಲ. ನಾವು ಅದಕ್ಕೆ ಹೈಕೋರ್ಟ್ಗೆ ಹೋಗಿದ್ದು. ಈ ಆರೋಪ ಕೇಳಿದ ಮೇಲೆ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಏನು? ನಿಮ್ಮ ಸಪೋರ್ಟ್ಗೆ ಅವರು ಹೇಗೆ ನಿಂತಿದ್ರು? ನಮಗೆ ತುಂಬ ಸಮಸ್ಯೆ ಆಗಿದೆ. ಬೇರೆ ಯಾರಲ್ಲ, ನನ್ನ ಸ್ವಂತ ತಮ್ಮನೇ ನನಗೆ ಬೆಂಗಳೂರಿಗೆ ಹೋದಾಗ ನನಗೆ ಇಲ್ಲಿ ಗೊತ್ತಿಲ್ಲ, ಇಲ್ಲಿ CID ಆಫೀಸು CBS ಗೊತ್ತಿಲ್ಲ. ಆಗ ಅವನಿಗೆ ಹೇಳಿದೆ ನಾನು. ಅವನು ಫಸ್ಟಿಗೊಮ್ಮೆ CIDಗೊಮ್ಮೆ ಅಲ್ಲಿ ಬಿಟ್ಟ ಬೈಕಲ್ಲಿ. ಮತ್ತು ನೆಕ್ಸ್ಟ್ CBI ಹೋದ ಮೇಲೆ ಅವನು ಹೇಳಿದ, ಅವನು ಬೆಂಗಳೂರಲ್ಲಿ ದೀನ್ ಪೇಪರಲ್ಲಿ ವರ್ಕ್ ಮಾಡೋದು. ಅವನು ಹೇಳಿದ, ನನ್ನ ಜಾಬಿಗೂ ನಿನಗೆ ಬಂದ ಆರೋಪಕ್ಕೂ ತುಂಬ ತೊಂದರೆ ಆಗುತ್ತೆ, ಆದ್ದರಿಂದ ನೀನು ನನ್ನ ಮನೆಗೆ ರೂಮಿಗೆ ಬರೋದು ಬೇಡ ಅಂತ ಹೇಳಿದೆ. ನನಗೆ ತುಂಬ ದುಃಖ ಬಂದಿದೆ. ಏನು ಮಾಡಲಿಕ್ಕೂ ಸಾಧ್ಯ ಉಪಾಯ ಇಲ್ಲ ನನಗೆ. ನಾನು ಈಗ ಅವನಿಗೆ ಹೇಗೆ ಹೇಳಿದರೂ ಅವನು ನಂಬುವ ಪರಿಸ್ಥಿತಿ ಇಲ್ಲ. ಮತ್ತು ನನ್ನ ಸಂಬಂಧಿಕರ ಮನೆಯಲ್ಲಾಗಲಿ, ಸಂಬಂಧಿಕರಿಗೆ ಅಂತ ಹೋಗಲಿಕ್ಕೆ ಮದುವೆಗೆ ತುಂಬ ನಮಗೆ ಇದಾಗ್ತಿತ್ತು, ಹಿಂಸೆ ಆಗ್ತಿತ್ತು. ನಾನು ಮತ್ತೆ ಹೆಚ್ಚು ಕಡೆ ಹೋಗಲಿಲ್ಲ. 12 ವರ್ಷ ಈ ಆರೋಪವನ್ನು ಹೊತ್ಕೊಂಡಿರೋ ನೀವು ಸಮಾಜದ ಮುಂದೆ ಹೇಗೆ ಬದುಕ್ತಾ ಇದ್ದೀರಾ? ಜನರಿಗೆ ಹೇಗೆ ಉತ್ತರ ಕೊಡ್ತಾ ಇದ್ದೀರಾ? ನನ್ನ ಮೊದಲ ಹೆಸರು ಹೇಳಿದಾಗ ತುಂಬ ಸಮಸ್ಯೆ ಆಯಿತು, ನನಗೆ ಸಹ ಶಾಕ್ ಆಯಿತು. ಮತ್ತು ಕ್ರಮೇಣ ಎಲ್ಲ ನಮ್ಮದೆಲ್ಲ ತನಿಖೆ CID ಅವರು ಆಗಲಿ CBI ಆಗಲಿ ಎಲ್ಲ ತನಿಖೆ ಎಲ್ಲ ನಾವು ಎಲ್ಲ ಹೋಗಿ ಮಾಡಿದ ಮೇಲೆ CBI ಕೋರ್ಟಲ್ಲಿ ನಮ್ಮದು ಪಾತ್ರ ಇಲ್ಲ ಅಂತ ನಮಗೆ ಹೇಳಿದ್ದಾರೆ. ನಮ್ಮ ಹೆಸರು ಇದಕ್ಕೆ ಸಂಬಂಧ ಇಲ್ಲ ಅಂತ. ಹಾಗೆ ಮತ್ತೆ ಸ್ವಲ್ಪ ಎಲ್ಲ ಕಡಿಮೆ ಆಯಿತು ಎಲ್ಲ ಸಮಾಜದಿಂದ. ಮತ್ತು ಇತ್ತೀಚೆಗೆ ಸ್ವಲ್ಪ ಸಮಯದಿಂದ ಎಲ್ಲ ಬೇರೆ ಮಾಧ್ಯಮದಲ್ಲಿ ಸ್ವಲ್ಪ ವಿಷಯ ಬಂದ ಮೇಲೆ ಎಲ್ರಿಗೂ ಎಲ್ಲರೂ ಗೊತ್ತಾಗಿದೆ. ಆಮೇಲೆ ಮಾತಾಡುವ ರೀತಿಯೇ ಬೇರೆ, ಮುಂಚೆ ನೋಡೋ ನಮ್ಮ ರೀತಿ ಬೇರೆ ಇತ್ತು. ನಮ್ಮದು ಎಲ್ಲ ವೈಜ್ಞಾನಿಕ ತನಿಖೆ ಎಲ್ಲ ಮುಗಿದ ಮೇಲೆ ನಮ್ಮನ್ನು ಹೈಕೋರ್ಟಿಂದ ಸಹ ನಮಗೆ ನಮ್ಮದು ಮತ್ತು ಸೌಜನ್ಯ ಕೇಸಿಗೂ ಯಾವ ಸಂಬಂಧ ಇಲ್ಲ ಅಂತ ಆದೇಶ ಬಂದ ಮೇಲೂ CBI ವಕೀಲರಾದ ಶಿವಾನಂದ ಪೆರ್ಲ ಅವರು ವಾಪಸ್ CBI ಕೋರ್ಟಲ್ಲಿ ನಮ್ಮನ್ನು ಸಾರೋಪಿ ಅಂತ ಅರ್ಜಿ ಹಾಕಿದರು. ಅದನ್ನು ಸಹ CBI ಕೋರ್ಟ್ನಲ್ಲಿ ನಮಗೂ ಸೌಜನ್ಯ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆದೇಶ ನೀಡಿದ ನಂತರ
ನಮಗೆ ಹಾಗೂ ನನಗೆ ಸ್ವಲ್ಪ ನನಗೆ ಸಮಾಧಾನ ಆಯಿತು. ನಿಮ್ಮ 3 ಜನರನ್ನೇ ನೇರವಾಗಿ ಆರೋಪ ಮಾಡ್ತಿರೋದಕ್ಕೆ ಕಾರಣ ಸಮುದಾಯನ ಅಥವಾ ವೈಯಕ್ತಿಕ ದ್ವೇಷ ಏನಾದರೂ ಇದೆಯಾ? ಅಂದರೆ ಅವರದು ಇದು ಸೌಜನ್ಯ ಸತ್ತು 1 ವರ್ಷದ ನಂತರ ಅವರ ಕೂತ್ಕೊಂಡು ಅವರು ಎಲ್ಲ ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ. ಅಂದ ಅವರಿಗೆ ಅವರ ಉದ್ದೇಶವೇ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅವರು ಒಂದು ಷಡ್ಯಂತರ ಮಾಡಿದ್ದು. ಅವರು ಅದರಲ್ಲಿ 3 ಜನ ಅಂತಲ್ಲ, ಅವರು ಒಂದೊಂದು ಕಡೆಯಲ್ಲಿ 5 ಜನ 6 ಜನ 7 ಜನ ಹೇಳ್ತಾರೆ. ಅವರು ನಮ್ಮ ಇಲ್ಲಿ ಇಂಡಿಯಾದಲ್ಲಿ ಇಲ್ಲದವರನ್ನೇ ಹೆಸರು ಹಾಕಿ ಸೇರಿಸಿದ್ದಾರೆ. ಅವ್ರದ್ದು ಸುಳ್ಳೆ ಅಲ್ಲೇ ಗೊತ್ತಾಗುತ್ತೆ ಎಲ್ರಿಗೂ ಗೊತ್ತುಂಟು ಸಮಾಜಕ್ಕೆ. ಆದ ಕಾರಣ ಮತ್ತು ಇಲ್ಲಿ ನಮ್ಮದು ಜಾತಿ ಅಂತ ಬರೋದಿಲ್ಲ. ನಾವು ಇಲ್ಲಿ ಸರ್ವಧರ್ಮ ಸಮ್ಮೇಳನ ಎಲ್ಲ ಮಾಡುವ ಜಾಗ ಇದು. ಆದ ಕಾರಣ ಇಲ್ಲಿ ಜಾತಿ ಭೇದ ಯಾವುದು ಬರುವ ಚಾನ್ಸೇ ಇಲ್ಲ. ನಿಶ್ಚಲ್ ಧರ್ಮಸ್ಥಳ ಹಾಗೂ ನಿಮ್ಮ ಮಧ್ಯೆ ಏನಾದರೂ ಫ್ರೆಂಡ್ಶಿಪ್ ಇದೆಯಾ? ಅವರು ಊರಿನ ದೊಡ್ಡ ಗಣ್ಯ ವ್ಯಕ್ತಿ, ನಾವು ಈ ಊರಿನ ಸಣ್ಣ ಜನಗಳು ನಾವು ಉದಾಹರಣೆ ಹೇಳಿದರೆ ಅವರು ಊರಿನ ರಾಜರು, ನಾವು ಊರಿನ ಸೈನಿಕರು ಇದ್ದ ಹಾಗೆ. ಹಾಗಾಗಿ ನಮಗೆ ಅವ್ರದ್ದು ಪರಿಚಯ ಉಂಟು, ಸಂಬಂಧ ಇರಲು ಸಾಧ್ಯ ಇಲ್ಲ. ನಾನು ಇಲ್ಲಿ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್. ನನಗೆ ಇವತ್ತಿನ ಖರ್ಚಿಗೆ ನಾನು ಇವತ್ತು ದುಡಿದ್ರೆ ಮಾತ್ರ ನನಗೆ ಜೀವನ ಹೋಗ್ತದೆ. ಮತ್ತು ಅವರಿಗೂ ನನಗೂ ಏನು ಸಾಮ್ಯತೆ ಆಗಲಿ ಸಾಮ್ಯತೆ ಸಂಬಂಧ ಫ್ರೆಂಡ್ಶಿಪ್ ಎಲ್ಲ ಯಾವುದು ಬರಲಿಕ್ಕೂ ಸಾಧ್ಯ ಇಲ್ಲ. ನಿಮ್ಮನ್ನು ಪೊಲೀಸರು ತನಿಖೆನೇ ಮಾಡಲಿಲ್ಲ ಅಂತ ಒಂದು ಅಪವಾದದ ಮಾತು ಕೇಳಿಬರ್ತಾ ಇದೆ. ಯಾವ ರೀತಿ ತನಿಖೆಗೆ ಒಳಪಟ್ರಿ ಅಂತ ಒಂಚೂರು ವಿವರಿಸ್ತೀರಾ? ನಮ್ಮದು ಎಲ್ಲ ತನಿಖೆ ಆಗಿದೆ. CIDನವರು CBI ಅವರು ಎಲ್ಲ ತನಿಖೆ ಮಾಡಿದ್ದಾರೆ. ನಮಗೆ CIDನವರು ನಮ್ಮದೆಲ್ಲ ಫೋನ್ ಟ್ಯಾಪಿಂಗ್ ಎಲ್ಲ ಇಲ್ಲಿ ಬೆಳ್ತಂಗಡಿ IBಯಲ್ಲಿ ಒಂದು 3-4 ಸಾರಿ ಕಟ್ಟಿದ್ದಾರೆ. ಮತ್ತು ಬೆಂಗಳೂರಿಗೆ ಕಟ್ಟಿದ್ದಾರೆ 3-4 ಸಾರಿ. ಅಲ್ಲಿ ಎಲ್ಲ ನಮ್ಮದೆಲ್ಲ ಕೂತ್ಕೊಂಡು ಅಲ್ಲಿ ವಿಚಾರಣೆ ಮಾಡಿ ಎಲ್ಲ ಹಿಂದಿಂದೆಲ್ಲ ಮೊಬೈಲ್ದು ನಮ್ಮದು ಎಲ್ಲ ಬರ್ತಾಯಿತ್ತು. ಮತ್ತೊಂದು ಬದಿಯಲ್ಲಿ ಕ್ಯಾಮ್ರಲ್ಲಿ ಎಲ್ಲ ವೀಡಿಯೋ ಮಾಡ್ತಿದ್ರು. ಎಲ್ಲ ತನಿಖೆ ಆಗಿದೆ ವಾಪಸ್. ಮತ್ತು ಇವರು ಸಹ ಹಾಗೆ CBI ಸಹ ತುಂಬ ತನಿಖೆ ಮಾಡಿದ್ದಾರೆ. ಎಲ್ಲ ಚೆನ್ನೈಗೆ ಅಲ್ಲಿ ತುಂಬ ಕಡೆ ಹೋಗಿದ್ದೇವೆ. ಮತ್ತು ಇದೆಲ್ಲ ಮಾಡಿದ್ದಾರೆ. ತುಂಬ ತನಿಖೆ ಎಲ್ಲ ಆಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಿಮ್ಮ ಸಪೋರ್ಟಿಗೆ ನಿಂತಿದ್ದಾರೆ ಎನ್ನುವ ಮಾತು ಕೂಡ ಕೇಳಿಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಇಲ್ಲಪ್ಪ, ನಾವು ನಮ್ಮ ಮೇಲೆ ಆರೋಪ ಬಂದ ಮೇಲೆ ನಾವು ಫಸ್ಟ್ ಟೈಮ್ ನಾವು ಅಲ್ಲಿ ಹೇಗೆ ಹೋಗಿ ನಮ್ಮ ಮುಖವನ್ನು ಹೇಗೆ ತೋರಿಸೋದು, ನಮಗೆ ಒಂಥರ ಚಿಂತೆಯಾಗಿದೆ. ನಮ್ಮ ಮೇಲೆ ಸುಳ್ಳು ಆರೋಪ ಇವರೆಲ್ಲ ಮಾಡಿ ಆಗಿದೆ. ಕೆಲವು ಕಡೆ ಈ ಊರಿನವರು ನಮಗೆ ತುಂಬ ಊರಿನವರು ನಂಬಿಲ್ಲ ಅವರ ಆರೋಪವನ್ನು. ಊರಿನವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಅವ್ರಿಗೆ ಗೊತ್ತಿಲ್ಲ ವಿಷಯ, ಗೊತ್ತಿಲ್ಲದೆ ಅವರು ಸ್ವಲ್ಪ ಹೌದಾ ಅಂತ ಹಾಗೆ ಎಲ್ಲ ಇದ್ದರು ಅಷ್ಟೇ. ಹಾಗಾಗಿ ನಾವು ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗಿಲ್ಲ. ಒಂದು ವೇಳೆ ನೀವು ಸೌಜನ್ಯಾಳ ಅಣ್ಣನೋ ತಮ್ಮನೋ ಸ್ಥಾನದಲ್ಲಿ ನಿಂತಿದ್ರೆ ಅವಳಿಗೆ ಹೇಗೆ ನ್ಯಾಯ ತಂದುಕೊಡ್ತಿದ್ರಿ? ಆಗ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತಿತ್ತು? ನಾನು ತಮ್ಮ ಅಣ್ಣ ಆಗಿದ್ದರೆ ನಾನು ಹೋಗಿ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವರು ಏನೊಂದು ತನಿಖೆ ಮಾಡ್ತಾರೆ ಅದನ್ನು ನಂಬಬೇಕು. ನಾವು ಇನ್ನೊಬ್ಬರ ಮೇಲೆ ಅಪವಾದ ಹಾಕೋದಾದರೆ ನಾವು ಇದು ಕೊಡೋದು ಯಾಕೆ, ಕಂಪ್ಲೇಂಟ್ ಕೊಡೋದು ಯಾಕೆ? ಹಾಗಾಗಿ ಪೊಲೀಸ್ನವರು ಏನು ತನಿಖೆ ಮಾಡ್ತಾರೆ, CID ಅವರು CBI ಅವರು, ನಾನು ಅದನ್ನೇ ನಂಬಬೇಕು. ನಾಳೆ ನನ್ನ ಮಗಳಿಗೂ ಈ ಥರ ಆದರೂ ಸಹ ನಾನು ಹಾಗೇನೆ ಮಾಡೋದು. ಬೇರೆಯಾಗಿ ಇವರ ಹಾಗೆ ಹೋಗಿ ಅಲ್ಲಿ ಯಾರದು ಹೆಸರು ಹೇಳುವುದು, ಯಾರದು ಹೆಸರು ಅಪವಾದ, ಅವ್ರ ಹತ್ರ ಒಂದು ತುಂಡು ಪೇಪರ್ ಇಲ್ಲ, ಸಾಕ್ಷಿ ಇಲ್ಲ, ಯಾರನ್ನು ಜನರನ್ನು ಎಲ್ಲ ಕರೆದು ಸಭೆ ಮಾಡೋದು, ಅಲ್ಲಿ ಎಲ್ಲ ಡಬ್ಬಿ ಎಲ್ಲ ಇಟ್ಟು ಎಲ್ಲ ದುಡ್ಡು ಮಾಡೋದು. ಮತ್ತು ಫೋನಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ನಂಬರ್ ಹಾಕಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಅದಕ್ಕೆ ದುಡ್ಡು ಮಾಡೋದು. ನನಗೆ ಅವರು ದೊಡ್ಡವ್ರ ಹತ್ರ ಇದು ಮಾಡಲಿಕ್ಕೆ ದುಡ್ಡಿಲ್ಲ, ಆ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ತುಂಬ ದುಡ್ಡು ಮಾಡಿದ್ದಾರೆ. ಹಾಗಾಗಿ ನಾನೇನಂದರೆ ಕಾನೂನನ್ನು ನಂಬುದು ಅಷ್ಟೇ.